ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಜಾತ್ರೆ ಅಂದ ತಕ್ಷಣ ನೆನಪಾಗ್ತಾ ಇದ್ದು ಒಂದು ಮೆಹಂದಿ. ಸೊ ಇವಾಗಿನ ಕಾಲದಲ್ಲಿ ಅದರಲ್ಲೂ ಮಕ್ಕಳಿಗೆ ತುಂಬಾ ಇಷ್ಟಪಟ್ಟು ಹಾಕಿಸ್ಕೊತಾರೆ. ನಾನು ಕೂಡ ಜಾತ್ರೆಗಳಿಗೆ ಹೋಗುವಾಗ ಈ ರೀತಿಯಾಗಿರುವಂತಹ ಮೆಹಂದಿನ ತುಂಬಾ ಇಷ್ಟಪಟ್ಟು ಹಾಕಿಸ್ಕೊತಾ ಇದ್ದೆ. ಸೊ ಇವತ್ತು ನಮ್ಮ ಮನೆ ಹತ್ರನೇ ಇದ್ದಂಥ ಏರಿಯಾದಲ್ಲಿ ಒಂದು ದೇವಸ್ಥಾನದ ಜಾತ್ರೆ ಇತ್ತು. ಸೊ ನಾನು ನನ್ನ ಮಗಳು ಹೋಗೋಣ ಅಂತೇಳಿ ಹೋಗಿದ್ವಿ. ಸೊ ಅವಳಿಗೆ ಮೆಹಂದಿನ ಯಾವತ್ತೂ ಹಾಕಿಸಿರಲಿಲ್ಲ. ಸೊ ಫಸ್ಟ್ ಟೈಮ್ ಅವಳು ನೋಡಿದ್ಲು. ಹಾಗಾಗಿ ಹಾಕಿಸ್ಬೇಕು ಅಂತ ಹೇಳಿದಾಗ ಅದನ್ನು ಕೇಳಿದ್ರೆ ಹಾಕಿಸ್ಕೊತೀಯ ಅಂತ ಹೇಳಿದ್ರು. ಅಲ್ಲಿರೋರ್ದು ಕೇಳಿದಾಗ ತುಂಬ ಜನ ಚಿಕ್ಕ ಮಕ್ಕಳು ಹಾಕಿಸ್ಕೊತಾ ಇದ್ರು. ಆದರೂ ಸ್ವಲ್ಪ ಭಯ ಇತ್ತು, ಏನಾದರೂ ಸ್ಕಿನ್ ಇನ್ಫೆಕ್ಷನ್, ರ್ಯಾಷಸ್ ಈ ಥರದ್ದೇನಾದರೂ ಆಗುತ್ತಾ ಅಂತ. ಸೊ ಅವ್ರು ಏನೂ ಆಗಲ್ಲ ಅಂತ ಹೇಳಿದ್ಮೇಲೆ ಸರಿ ಅಂತೇಳಿ ಅವಳಿಗೆ ಈ ರೀತಿಯಾಗಿರುವಂಥ ಒಂದು ಮೆಹಂದಿನ ಹಾಕಿಸ್ದೆ. ಎರಡೂ ಕೈ ಕೂಡ ಮಕ್ಕಳಂದರೆ ಹಾಗೆ ಅಲ್ವಾ, ಯಾವ್ದಾದ್ರು ಒಂದು ಟಾಯ್ಸ್ ಆಗಿರಲಿ ಇಲ್ಲ ಕಲರ್ಫುಲ್ ಆಗಿರೋ ಏನಾದರೂ ಒಂದು ಥಿಂಗ್ಸ್ನ ನೋಡಿದ ತಕ್ಷಣ ಬೇಗನೆ ಅಟ್ರಾಕ್ಟ್ ಆಗ್ತಾರೆ. ಸೊ ಹಾಗಾಗಿ ಇದು ಫಸ್ಟ್ ಟೈಮ್ ಅವಳು ಎಕ್ಸ್ಪೀರಿಯೆನ್ಸ್ ಮಾಡೋದ್ರಿಂದ ತುಂಬಾ ಖುಷಿ ಆಗ್ತಾಯಿದ್ಲು, ತುಂಬಾ ಖುಷಿ ಪಟ್ಲು. ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು. ಹಾಕಿದ ತಕ್ಷಣ ಅದು ಇನ್ಸ್ಟೆಂಟಾಗಿ ಸ್ಟಿಕ್ ಆಯಿತು ಅಂತೇಳ್ಬಿಟ್ಟು ತುಂಬಾ ಹ್ಯಾಪಿ ಫೀಲ್ ಆದಳು. ಸೊ ಆ ಒಂದು ಖುಷಿನೇ ಅಲ್ಲ ನಮಗೂ ಕೂಡ ಬೇಕಾಗಿರೋದು. ಸೊ ಹಾಗಾಗಿ ಈ ಕೆಲವೊಂದು ಚಿಕ್ಕ ಪುಟ್ಟ ಥಿಂಗ್ಸ್ಗಳನ್ನ ನಾವು ಕೂಡ ಮಕ್ಕಳಿಗೆ ಹೇಳೋದ್ರಿಂದ ಅವ್ರಿಗೂ ಕೂಡ ಒಂದು ಖುಷಿ ಆಗುತ್ತೆ. ಅದ್ರ ಜೊತೆ ಅದು ಯಾವಾಗ ನಾವು ಕೂಡ ಹಾಕಿಸ್ಕೊತಾ ಇದ್ವಾ, ದಾರಿ ಉದ್ದಕ್ಕೂ ಕೇಳ್ಕೊಂಬರ್ತಾಯಿದ್ಲು, ನೀವು ಚಿಕ್ಕದ್ರಲ್ಲಿದ್ದಾಗ ಇದೆಲ್ಲ ಇರ್ತಾಯಿತ್ತಾ, ನಿನಗೆ ಅಜ್ಜಿ ತಾತ ಹಾಕಿಸ್ತಿದ್ರಾ ಅಂತೇಳಿ ಅವಳಿಗೊಂದು ಕ್ವಶನ್ ಬ್ಯಾಂಕೆ ರೆಡಿ ಆಗಿರುತ್ತೆ. ಅದ್ರ ಬಗ್ಗೆ ಮೆಹಂದಿ ಅದು ಹೇಗೆ ಇಷ್ಟೊಂದು ಬೇಗ ಆಯಿತು, ಮತ್ತು ಅದು ಹೇಗೆ ಟಾಯ್ಸ್ ಪಪ್ಪಿ ಬಂತು, ಅದರಲ್ಲಿ ಹೇಗೆ ಬಟರ್ಫ್ಲೈ ಬಂತು, ನೀನು ಯಾಕೆ ಇದನ್ನ ಮನೇಲಿ ರೆಡಿ ಮಾಡಲಿಕ್ಕಾಗಲ್ಲ. ಸೊ ಈ ರೀತಿ ತುಂಬ ಕ್ವಶನ್ನ ಕೇಳಿಕೊಂಡು ಮಾತಾಡ್ಕೊಂಡು ಇಬ್ಬರು ಗಾಡಿನಲ್ಲಿ ಹೋದ್ವಿ. ಸೊ ಇವತ್ತಿನ ಇಯರ್ ಎಂಡ್ ಈವ್ನಿಂಗ್ ತುಂಬಾ ಸ್ಪೆಷಲ್ ಆಗಿತ್ತು ಅಂತಲೇ ಹೇಳ್ಬೋದು. ವರ್ಷದ ಕೊನೆಯಲ್ಲಿ ಅವಳಿಗೊಂದು ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೂಡ ಸಿಕ್ತು. ಸೊ ಹಾಗಾಗಿ ಹಾಕಿಸ್ತೀವಿ. ಮತ್ತು ಅದಲ್ಲದೆ ಈ ರೀತಿ ವ್ಯಾಪಾರ ಮಾಡೋರಿಗೆ ಇದೊಂದು ಚಿಕ್ಕ ಬಿಸ್ನೆಸ್ ಆಗಿರುತ್ತೆ, ಮತ್ತು ಇದನ್ನೇ ನಂಬ್ಕೊಂಡು ಅವ್ರು ಜೀವನ ಮಾಡ್ತಾಯಿರ್ತಾರೆ. ಸೊ ನಾವು ಕೂಡ ಅವ್ರಿಗೊಂದು ಎನ್ಕರೇಜ್ ಕೊಟ್ಟಂಗೆ ಆಗುತ್ತೆ, ಮತ್ತು ಅದು ನಮಗಿಂದ ಅವ್ರಿಗೂ ಕೂಡ ಒಂದು ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಭಾವನೆಯಲ್ಲಿ ಒಂದು ಹುಡುಗಿ ಹಾಕ್ತಾಯಿದ್ರು. ಅವ್ರ ಹತ್ರ ಹೋಗಿ ಹಾಕಿಸ್ಕೊಂಡ್ವಿ. ಅವ್ಳಿಗೂ ಕೂಡ ಅದನ್ನೆಲ್ಲ ಗೈಡ್ ಮಾಡ್ತಾಯಿದ್ದೆ. ಅವಳು ಕೂಡ ಅದನ್ನೆಲ್ಲ ಕೇಳ್ತಾಯಿದ್ಲು. ಹೌದಲ್ವ, ಎಷ್ಟು ಕತ್ಲೆ ಆದ್ರೂ ಅವರೆಲ್ಲ ಕೂತ್ಕೊಂಡು ಹಾಕ್ತಾರೆ, ಕಳ್ಳರೇನಾದರೂ ಬಂದರೆ ಈ ರೀತಿಯಾಗಿರುವಂತಹ ಕ್ವಶನ್ ಕೂಡ ಹೇಳ್ತಾಯಿದ್ಲು. ಮನೆಯಲ್ಲಿ ನಾನು ಅದೇ ರೀತಿ ಬಟರ್ಫ್ಲೈ ಬರೀತೀನಿ ಅಂತ ಹೋಗಿ ಅದನ್ನು ಏನೇನೋ ಮಾಡಿ ತುಂಬಾ ಖುಷಿಯಾಗಿ ಆಟ ಆಡಿದ್ಲು.